ತಕ್ಷಣ ನನ್ನ ಮಗ ಇವನ್ ವಿನೋದ್ ರಾಜನ್ಗೆ ಆಶ್ರಮಕ್ಕೆ ಕಲ್ಲು ಮರಳು ಕೆಪ್ಪನ ಎಲ್ಲ ಕೊಡ್ಸಿದಾರಂತೆ. ನಮ್ಗಿದು ವಿಷಯನೇ ಗೊತ್ತಿರ್ಲಿಲ್ಲ, ಅವರು ಫ್ಯಾನ್ಸ್ ಹೇಳ್ತಿದಾರೆ. ನಮಸ್ಕಾರ ಸ್ನೇಹಿತರೆ, ಆ್ಯಕ್ಚುಲಿ ಇಲ್ಲಿ ಏನಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಯಾಕೆಂದರೆ ಎಲ್ಲ ಕಡೆ ವೈರಲ್ ಆಗ್ತಿದೆ ಈ ವಿಡಿಯೋ. ಏನಪ್ಪ ಅಂತಂದರೆ, ನಾನು ಮಾಡಿದ ಸಂದರ್ಶನದಲ್ಲಿ ವಿನೋದ್ ರಾಜ್ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ಮಂಗಳಮುಖಿ ಏನಿದ್ದಾರೆ ನಕ್ಷತ್ರ ಅವರು, ಸೊ ಅವರು ಆಶ್ರಮ ಕಟ್ತಾ ಇದ್ದಾರೆ. ಅವರ ಆಶ್ರಮಕ್ಕೆ ದರ್ಶನ್ ಅವರು ಇದರ ಸಹಾಯ ಮಾಡಿದ್ದಾರೆ. ಇದನ್ನೆಲ್ಲ ಏನು ಹೇಳಿದ್ರು, ಇದನ್ನು ಅವರ ಆಶ್ರಮಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದು ಕೆಲವೊಂದು ಮಿಸ್ಟೇಕಾಗಿ ಈ ರೀತಿ ಅಂದ್ಕೊಂಡಿದ್ದಾರೆ. ಇಲ್ಲಿ ವಿನೋದ್ ರಾಜ್ ಅವರು ಯಾವುದೇ ರೀತಿ ಆಶ್ರಮ ಕಟ್ಟಿಸ್ತಾ ಇಲ್ಲ. ತಪ್ಪು ಸಂದೇಶ ಹೋಗೋದು ಬೇಡ. ಸೊ ಹಾಗಾಗಿ ಈ ವಿಡಿಯೋನ ಮಾಡಾಕ್ತಾ ಇದ್ದೀನಿ. ಇವರು ಮಂಗಳಮುಖಿ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಬಂದಿದ್ದು ನನ್ನ ಹತ್ರ ಮಾತಾಡ್ತಾ ಇದ್ರು. ಅವ್ರ ಬಾಯಲ್ಲಿ ಒಂದು ಸತ್ಯ ತಿಳ್ಕೊಂಡೆ. ಅವ್ರು ಹೇಳ್ತಾ ಇದಾರೆ, ನಾನು ಒಂದು ಆಶ್ರಮ ಮಾಡಿದ್ದೀನಿ. ಯಾಕಂದ್ರೆ ಹೆಚ್ಚು ಕಡಿಮೆ 50,000 ಇಟ್ಟಿಗೆ, ಸಿಮೆಂಟು, ಕಬ್ಬಣ ಪ್ರತಿಯೊಂದು ದರ್ಶನ್ ಅವ್ರು ಕೊಟ್ರು. ತಾನು ಒಳಗಡೆ ಇದ್ರೂ ಕೂಡ ಈ ಕೆಲಸ ಮಾಡಿಸಿದೆ ಅಂತ ಹೇಳುವಾಗ ನಮ್ಗೆ ಎಷ್ಟು ಮನ್ಸಿಗೆ ತುಂಬಾ ನೋವಾಗತ್ತೀರಿ ಪಾಪ. ಅದು ಏನೋ ನಾನು ಹೇಗೆ ಹೇಳ್ಬೋದು, ಯಾವ ರೀತಿ ಮಾತಾಡೋದು ಆತನ ಬಗ್ಗೆ. ಇಷ್ಟು ಒಳ್ಳೆ ಮನಸ್ಸಿರುವಂತ ಒಬ್ಬ ಮನುಷ್ಯನಿಗೆ ಈ ತರ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಈ ಗಳಿಗೆವರೆಗೂ ನನಗೆ ತುಂಬಾನೇ ನೋವಾಗತ್ತೆ.